ರೆವರೆಂಡ್ ಡಾಕ್ಟರ್ ಜೆ.ಟಿ. ಸಿಮ್ಯಾಂಡ್ಸ್ ಕನ್ನಡ ಸಂಘದ ವತಿಯಿಂದ ಮಂಗಲ್ಪೇಟ್ನ ಸೇಂಟ್ ಪಾಲ್ ಮೆಥೋಡಿಸ್ಟ್ ಚರ್ಚ್ ಕಾಂಪ್ಲೆಕ್ಸ್ ಸಭಾಂಗಣದಲ್ಲಿ ಪತ್ರಿಕಾ ಆಚರಣೆ ಮಾಡಲಾಯಿತು. ಕಾರ್ಯಕ್ರಮವನ್ನು ಹಿರಿಯ ಪತ್ರಕರ್ತರಾದ ಶಿವಶರಣಪ್ಪ ವಾಲಿಯವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ವಿದೇಶಿ ಕ್ರೈಸ್ತ ಮಿಷನರಿಗಳು ಕನ್ನಡ ನಾಡು ನುಡಿಗೆ ಕೊಟ್ಟ ಕೊಡುಗೆ ಅವಿಸ್ಮರಣೀಯವಾಗಿದೆ ಎಂದು ತಿಳಿಸಿದರು. ಡಾಕ್ಟರ್ ಹರ್ಮನ್ ಮೊಗ್ಲಿಂಗ್ ಕನ್ನಡದಲ್ಲಿ ದಿನಪತ್ರಿಕೆ ಪ್ರಾರಂಭಿಸಿದ ಮೊದಲಿಗರು ಆಗಿದ್ದರು ಎಂದರು. ಗಡಿಯ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಸಂಜೀವ್ ಕುಮಾರ್ ಅತಿವಾಲೆ ಮಾತನಾಡಿ, ಎಲ್ಲಿಯವರೆಗೆ ಪತ್ರಿಕೆಗೆ ಓದುಗರು ಇರುತ್ತಾರೆ ಅಲ್ಲಿಯವರೆಗೆ ಪತ್ರಿಕೆಗಳು ಜೀವಂತವಾಗಿ ಉಳಿಯುತ್ತವೆ ಎಂದು ತಿಳಿಸಿದರು. ಹಿರಿಯ ಪತ್ರಕರ್ತರಾದ ಮಾರುತಿ ಭಾವಿ ದೊಡ್ಡಿ ಅವರು ಮಾತನಾಡಿ, ಸಂಘದ ಅಧ್ಯಕ್ಷ ಬಿ.ಕೆ. ಸುಂದರರಾಜ್ ಮಾತನಾಡಿ, ಮೋರ್ಲಿಂಗ್ ಅವರು ಅಲ್ಪಾವಧಿಯಲ್ಲಿ ಕನ್ನಡ ಪತ್ರಿಕಾ ರಂಗ ಅಭಿವೃದ್ಧಿಪಡಿಸಿದ ಮಹಾನುಭಾವರಾಗಿದ್ದಾರೆ. ಪತ್ರಿಕಾ ರಂಗದ ಕಾರ್ಯದೊಂದಿಗೆ ಕನ್ನಡ ಶಾಲೆ ಕಟ್ಟುವ ಕಾರ್ಯ ಮಾಡಿದರು ಎಂದು ತಿಳಿಸಿದರು. ಸೇಂಟ್ ಪಾಲ್ ಮೆಥೋಡಿಸ್ಟ್ ಕೇಂದ್ರ ಸಭೆಯ ಸಭಾಪಾಲಕರಾದ ಸೈಮನ್ ಮಾರ್ಕ್, ಸಂಘದ ಕಾರ್ಯದರ್ಶಿ ಡಾಕ್ಟರ್ ಧನರಾಜ್, ಸಂಘದ ಕಾನೂನು ಸಲಹೆಗಾರ ಏಷಪ್ಪ ಮೇತ್ರಿ, ಶಿರೋಮಣಿ ಡಾಕುಳಗಿ, ಟಿ.ಎಂ. ಮಚ್ಚೆ ಸೇರಿದಂತೆ ಇನ್ನಿತರರು ಇದ್ದರು. ಇಲ್ಲಿ ಅವರು ಕಲಿತವರು, PhD ಮಾಡಿದವರು ಶೂಟು ಕೋಟು ಹಾಕ್ಕೊಂಡು ಬಂದು ಅವ್ರ ಜೊತೆಗೆ ಇಂಗ್ಲೀಷ್ನಲ್ಲಿ ಮಾತಾಡ್ತಾ ಇರ್ತಾರೆ. ಆವಾಗ ನನ್ನ ಕಣ್ಣಾರೆ ನೋಡಿದ್ದು, ಕಿವಿಯಾರೆ ಕೇಳಿದ್ದು, ಅವ್ರು ಸ್ಪಷ್ಟವಾಗಿ ಹೇಳ್ತಾರೆ, ನಿಮಗೆ ಕನ್ನಡ ಬರೋದಿಲ್ವಾ? ತಾತ ಅವರು ಹೇಳಿದ್ರು. ಇವರು ಅಮೇರಿಕಾದಿಂದ ಬಂದಾರಂತ ತಿಳಿದು ಇಲ್ಲಿ ಅರ್ಧಂಬರ್ಧ ಕಲಿತಿದ ಪಂಡಿತರು ಅವ್ರು ಇಂಗ್ಲೀಷ್ನಲ್ಲಿ ಮಾತಾಡ್ತಾ ಇದ್ದಾಗ ಮೆತ್ತಂತಡಿಯಲ್ಲಿ ಹೇಳ್ತಿದ್ರು, ನಿಮಗೆ ಕನ್ನಡ ಬರೋದಿಲ್ವಾ? ನನಗೆ ತುಂಬ ಹಿಡಿಸ್ತದು. ಉತ್ತರ ಕರ್ನಾಟಕ ಪತ್ರಿಕೆ ಪ್ರಾರಂಭ ಮಾಡಿದಾಗ ನಮ್ಮ ಕನ್ನಡಿಗರಿಗೆ ಬೇರೆಯವರಿಗೆ ಎಷ್ಟು ಹಿಗ್ಗಾಯ್ತೋ ಗೊತ್ತಿಲ್ಲ. ಅವರು ನನ್ನ ಸಿದ್ಧಿ ತಾಲೂಕಿನಲ್ಲಿದ್ದ ಒಂದು ಸಣ್ಣ ಮನೆಯಲ್ಲಿ ಸ್ವತಃ ಅವರಾಗೆ ಬಂದಿದ್ರು, ಅತಿಥಿ ಅಂತ ಕರೆದಿದ್ದಿಲ್ಲ. ಕನ್ನಡ ಕಸ್ತೂರಿ ಅಲ್ಲವೇ ಅಂತ ಬಂದು ಪತ್ರಿಕೆ ಭೇಟಿ ಕೊಟ್ಟಿದ್ರು. ಕನ್ನಡದ ರುಚಿ ಅದಕ್ಕಂತಾರೆ, ಕನ್ನಡದ ಅಭಿಮಾನ ಅದಕ್ಕಂತಾರೆ. ಆ ಮಾತಿನ ಮೇಲೆ ಇವತ್ತು ಅವರ ಮಗನ ಹೆಸರ ಮೇಲೆ ಲೇಖಕರು, ಅದಕ್ಕಾಗಿ ಅವ್ರ ಹೆಸರಿನಲ್ಲಿ ಮಾಡಿದ್ದಕ್ಕೆ ಇರೋ ಒಂದು ದೊಡ್ಡ ಕೆಲಸವನ್ನು ಮಾಡಿ, ನೀವು ನೂರಾರು ಪುಣ್ಯದ ಕೆಲಸ ಮಾಡೋದಕ್ಕಿಂತ ಅದು ನಮ್ಮ ಮಿಷನರಿ ಸೆಂಟರ್. ಇದು ನಿಮ್ಮಂತದ್ದು ಹೇಳ್ತೀನಿ ಅಂತಲ್ಲ, ನಾನು 11ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಆದಾಗ ಈ ಮಾತು ಹೇಳಿದ್ದೆ, ಆ ಪುಸ್ತಕದಲ್ಲಿ ಬರ್ತಿದ್ದೆ. ಯಾಕೆ ಈ ಮಾತು ಹೇಳಬೇಕಾಗ್ತದೆ? ನಾವು ಇತಿಹಾಸ ಬೇರೆ, ಧರ್ಮ ಬೇರೆ. ಧರ್ಮದಲ್ಲಿ ನಾನು ಲಿಂಗಾಯತ, ನೀವು ಕ್ರಿಶ್ಚನ, ಏನೇನೋ ಹೇಳ್ಕೊತೀವಿ. ಅದೆಲ್ಲವನ್ನು ನಾವು ನೋಡಿದಾಗ ಇವತ್ತು ಈ ಕನ್ನಡ ಸಾಹಿತ್ಯ ಪರಂಪರೆ ಉಳಿಸಿ ಬೆಳೆಸುವಲ್ಲಿ ಈ ಮೊಗ್ಲಿಂಗ್ ಇರ್ಬೋದು, ಕಿಟ್ಟಲ್ ಇರ್ಬೋದು, ಇಂಥ ಅನೇಕ ಜನ ವಿದ್ವಾಂಸರು ಅವರ ಕೊಡುಗೆ ಬಹಳಷ್ಟಿದೆ. ಕನ್ನಡ ಸಾಹಿತ್ಯಕ್ಕೆ ಸುಮಾರು 2,500 ವರ್ಷಗಳ ಇತಿಹಾಸ ಇದೆ. ಇಂಥ ಇತಿಹಾಸದ ಕನ್ನಡ ಸಾಹಿತ್ಯ, ಭಾಷೆ, ಕಲೆ, ಸಾಹಿತ್ಯ, ಸಂಸ್ಕೃತಿಯ ಒಂದು ಪರಂಪರೆಯಲ್ಲಿ ಇವತ್ತಿನ ದಿವಸ ಅನೇಕ ಜನರ ಕೊಡುಗೆ ಇದೆ. ಹಾಗೆ ಈ ಒಂದು ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದ ಅನೇಕ ವಿದ್ವಾಂಸರ ಕೊಡುಗೆ ಕೂಡ ಇದೆ. ಅವರ ಒಂದು ವಿಚಾರಗಳಿಗೆ ನಾವು ಸೀಮಿತರಾಗದೆ ಅನೇಕ ಸಾಹಿತ್ಯದ ವಿಚಾರಗಳನ್ನು ಕೂಡ ನಾವಿಲ್ಲಿ ಪ್ರಸ್ತಾಪ ಮಾಡುವ ಮೂಲಕ ಬೇರೆ ಬೇರೆ ಸಂಘಟನೆಗಳಲ್ಲಿ ಕೂಡ ಇವರ ವಿಚಾರಗಳನ್ನು ಅಲ್ಲಿ ಹೇಳಬೇಕಾದ್ರೆ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ನಡೀತಾ ಇರ್ತಾವೆ, ಜಿಲ್ಲಾ ಸಾಹಿತ್ಯ ಸಮ್ಮೇಳನ ನಡೀತಾವೆ. ಅಲ್ಲೆಲ್ಲ ಇವರ ಒಂದು ಸಾಹಿತ್ಯಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಇವರೆಲ್ಲ, ಅವರ ಬಗ್ಗೆ ನಾವು ಉಪನ್ಯಾಸಗಳನ್ನು ಏರ್ಪಡಿಸಲಿಕ್ಕೆ ಆ ಒಂದು ಸಂಸ್ಥೆಗಳಿಗೆ ತಿಳಿಸುವ ಮೂಲಕ ಬೇರೆ ಬೇರೆ ರೀತಿಯ ಕೆಲಸಗಳನ್ನು ನಾವು ಈ ಸಂಘದ ಮೂಲಕ ಮಾಡಲಿಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ನಮ್ಮೆಲ್ಲ ಭಾಳ, ನಾನು ಈ ಸಂಘಟನೆ ಸ್ಥಾಪನೆ ಆಗಿದ್ದ ತಕ್ಷಣ ನಾನು ಫೋನ್ ಮಾಡಿ ತಿಳಿಸಿದ್ದೆ ಸಂಘಟಕರಿಗೆ, ಭಾಳ ಒಳ್ಳೆ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ ಅಂತ. ಯಾಕೆಂದರೆ ಎಷ್ಟೇ ಸಂಘಟನೆಗಳು ಹುಟ್ಕೊಂಡ್ರೂ ಕೂಡ ಅವು ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ಇರ್ತಕ್ಕಂಥದ್ದು ಇದೆ. ಅನೇಕ ನಾವು ನೋಡ್ತಾ ಇರ್ತೀವಿ, ಭಾಳ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡ್ತಾರೆ, ಸಾವಿರಾರು ರೂಪಾಯಿ ಖರ್ಚು ಮಾಡ್ತಾರೆ, ಮತ್ತೆ ಮುಂದಿನ ತಿಂಗಳು ಕಾರ್ಯಕ್ರಮ ಮಾಡಲಿಕ್ಕೆ ಅನೇಕ ತೊಂದರೆಗಳು ಇರ್ತಾವೆ. ಯಾಕೆ ಕಾರ್ಯಕ್ರಮ ಸ್ಥಗಿತ ಮಾಡಿದ್ರೆ ಅಂತ ಕೇಳಿದಾಗ ಹಣಕಾಸಿನ ತೊಂದರೆ ಬಂತು ಅಂತ.
ಇದನ್ನೇ ನಾನು ಹೇಳ್ತಾ ಇದ್ದೀನಿ, ಈ ಸಂಘಟನೆ ಪ್ರಾರಂಭದಲ್ಲಿದೆ. ಯಾಕೆಂದರೆ ನೀವು ಆದಷ್ಟು ಪುಸ್ತಕವನ್ನು ಕೊಡ್ತಕ್ಕಂಥ ಒಂದು ಪರಂಪರೆ ಹಾಕೊಂಡಿದ್ದೆ ಅದಲ್ಲಿ, ಮತ್ತು ಈ ರೀತಿ ಅನೇಕ ರೀತಿಯ ದುಂದು ವೆಚ್ಚಗಳನ್ನು ಮಾಡಲಾರ್ದೇ ಅನೇಕ ನಿಮ್ಮಲ್ಲಿಯೇ ಅನೇಕ ಶಿಕ್ಷಣ ಸಂಸ್ಥೆಗಳಿವೆ, ಬೀದರ್ದಲ್ಲೂ ಅನೇಕ ಸಭಾಂಗಣಗಳಿವೆ. ಆ ರೀತಿಯ ಸಭಾಂಗಣಗಳನ್ನು ತಗೊಂಡು ಶಿಕ್ಷಣ ಸಂಸ್ಥೆಗಳಲ್ಲಿ ಯುವಕರಿಗೆ, ಕಾಲೇಜುಗಳಲ್ಲಿ ಮಕ್ಕಳಿಗೆ ಅವರನ್ನು ಕೂಡ ಪರಿಚಯ ಮಾಡಿಸ್ತಕ್ಕಂಥದ್ದು ಕೂಡ ಬಹಳ ಮಹತ್ವಕಾರಿ ಕಾರ್ಯ ಆಗ್ತದೆ ಅಂತ ನಾನು ಭಾವಿಸಿದ್ದೇನೆ. ಯಾಕಂದರೆ ಇವತ್ತು ನಾವು ಹಿರಿಯರಿದ್ದೇವೆ, ಅನೇಕ ಜನ ಇಲ್ಲಿ ತಮ್ಮೆಲ್ಲರಿಗೂ ಗೊತ್ತಿದೆ ಯಾವುದೇ ರೀತಿ ಕಾರ್ಯಕ್ರಮ ಮಾಡಬೇಕಾದ್ರೆ ಏನು ಸಮಸ್ಯೆಗಳಿವೆ ಅಂತ. ಅದನ್ನು ನಾವು ಇಲ್ಲಿ ಒಂದು ವಿಚಾರವನ್ನು ಇಲ್ಲಿ ಪ್ರಸ್ತಾಪ ಮಾಡಿದ್ರು, ದತ್ತಿ ಕಾರ್ಯಕ್ರಮ ಅಂತ. ಅದು ಬಹಳ ಮಹತ್ವದ ಕಾರ್ಯಕ್ರಮ. ಯಾಕೆಂದರೆ ನಾವು ಎಲ್ಲೆಲ್ಲೋ ದುಡ್ಡು ಖರ್ಚು ಮಾಡ್ತೀವಿ, ಅದು ಯಾವುದೂ ಉಳಿಯೋದಿಲ್ಲ ಶಾಶ್ವತವಾಗಿ. ಆ ದತ್ತಿ ಕಾರ್ಯಕ್ರಮ ಮೂಲಕ ಹಿರಿಯರನ್ನು ನೆನೆಸ್ತಿರುವಂಥದ್ದು, ಅವರ ಒಂದು ಏನು ಮಾಡಿದ್ದಾರೆ ಅಂತಕ್ಕಂಥ ಕೆಲಸ ಕಾರ್ಯಗಳ ಒಂದು ಪರಿಚಯ ಸಮಾಜಕ್ಕೆ, ಮುಂದಿನ ಪೀಳಿಗೆ ಯುವಕರಿಗೆ ತಿಳಿಸಿದ್ದೆ ಆದಲ್ಲಿ ಆ ಒಂದು ಸತ್ಪ್ರಜೆಗಳಾಗಿ ರೂಪಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಮಕ್ಕಳಲ್ಲಿ, ಯುವಕರಲ್ಲಿ ಇಂಥ ಸಾಹಿತ್ಯ ಸಂಸ್ಕೃತಿ ಬೆಳೆಸುವಂಥ, ಉಳಿಸುವಂಥ ನಿಟ್ಟಿನ ಕಾರ್ಯಕ್ರಮಗಳಿಗೆ ಅವರನ್ನು ಆಹ್ವಾನಿಸಿ ಅವರಲ್ಲಿ ಕೂಡ ಭಾಷೆ ಸಾಹಿತ್ಯದ ಬಗ್ಗೆ ಅವ್ರಿಗೆ ಪರಿಚಯ ಮಾಡ್ತಕ್ಕಂಥದ್ದು ಅವೆಲ್ಲ ನಾವು ತಿಳಿಸಿದ್ದೇ ಆದಲ್ಲಿ ಮುಂದಿನ ಒಂದು ಜನಾಂಗ ಕೂಡ ಅವರಿಗೆ ನಮ್ಮ ಒಂದು ಪರಂಪರೆ ಏನಿತ್ತು, ನಮ್ಮ ಹಿಂದಿನವರು ಏನೆಲ್ಲ ಕೆಲಸ ಮಾಡಿದ್ದಾರೆ, ನಾವೇನು ಮಾಡಬೇಕಾಗಿದೆ ಅನ್ನೋ ನಿಟ್ಟಿನಲ್ಲಿ ಅವರು ಕೂಡ ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇಂಥ ಅನೇಕ ಕಾರ್ಯಕ್ರಮಗಳಲ್ಲಿ ಕೂಡ ನೀವು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡ್ಬೋದು. ಮತ್ತು ನಿಮ್ಮ ಒಂದು ಸಂಘಕ್ಕೆ ನಾನು ಒಂದು ಮನವಿ ಏನಂದರೆ, ನಮ್ಮ ಒಂದು ಸಭಾಂಗಣ ಕೂಡ ಇದೆ. ಈಗ ಈ ಥರ ಎಷ್ಟು ಜನ ಕೂತಿದ್ದೀವಿಲ್ಲ ಅಷ್ಟು ಜನ ಕೂಡ್ತಕ್ಕಂಥದ್ದು ನಾನು ಸ್ವಂತ ನಿವೇಶನದಲ್ಲೇ ಒಂದು ಕರ್ನಾಟಕ ಸಾಂಸ್ಕೃತಿಕ ಭವನವನ್ನು ಮಾಡಿ ಸುಮಾರು 70-80 ಕುರ್ಚಿಗಳು ಮತ್ತು ಯಾವುದೇ ಕೂಡ ಒಂದು ಬ್ಯಾನರ್ ತೊಗೊಂಡು ಬಂದು ಸಾಕಷ್ಟು. ಇಲ್ಲಿ ಕುಂಬಾಡ ನಮ್ಮ ಜೀವನ್ ಕಾಲನಿ ಚರ್ಚ್ ಎದುರುಗಡೆನೇ ನಮ್ಮ ಸಭಾಂಗಣ ಇದೆ. ಈಗಾಗಲೇ 3 ವರ್ಷಗಳಿಂದ ಆ ಸಭಾಂಗಣ ನಡೀತಾ ಇದೆ. ಕನ್ನಡ ಭಾಷೆ, ಸಾಹಿತ್ಯ, ಸಾಂಸ್ಕೃತಿಕ ಯಾವುದೇ ರೀತಿಯ ಒಂದು ಭೇದ ಭಾವ ಇಲ್ಲದೇನೆ ಅಲ್ಲಿ ಕನ್ನಡದ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ. ಯಾವುದೇ ರೀತಿಯ ಒಂದು ಶುಲ್ಕ ಕೂಡ ಇಲ್ಲ, ಸಂಪೂರ್ಣವಾಗಿ ಉಚಿತವಾಗಿ ಅಲ್ಲಿ ಸಭಾಂಗಣವನ್ನು ನಾವು ನಡೆಸ್ತಾ ಇದ್ದೀನಿ. ಹಾಗೆ ಕನ್ನಡ ಕೆಲಸಕ್ಕೆ ನಾವು ಯಾವತ್ತೂ ಕೂಡ ನಿಮ್ಮ ಒಟ್ಟಿಗೆ ಇರ್ತೀವಿ. ನಾವು ನೀವೆಲ್ಲರೂ ಸೇರಿ ಕನ್ನಡ ಸಾಹಿತ್ಯ ಸಂಸ್ಕೃತಿಯ ಗಡಿಭಾಗ ಬೀದರ್ನಲ್ಲಿ ನಾವು ಅದರ ರಕ್ಷಣೆಗಾಗಿ ಯಾವತ್ತೂ ಕೂಡ ಇರಬೇಕಾಗಿದೆ. ಮತ್ತು ವಿಶೇಷವಾಗಿ ಜುಲೈ ತಿಂಗಳಲ್ಲಿ ಹಮ್ಮಿಕೊಳ್ಳೋದು ಭಾಳ ಪ್ರಸ್ತುತ ಅನಿಸಿದೆ. ಇಂಥ ಸಾಹಿತ್ಯಿಕ ಕಾರ್ಯಕ್ರಮಗಳು ಮಾಡ್ತಾಯಿದ್ರೆ ಒಂದು ಒಳ್ಳೆಯ ಕಾರ್ಯಕ್ರಮ ಆಗ್ತದೆ. ಈ ಸಂದರ್ಭದಲ್ಲಿ ಇವರು ಡಾಕ್ಟರ್ ಧನರಾಜ್ ತುಣ್ವೆ ಅವರು ಒಳ್ಳೆ ಈ ಮೊಗ್ಲಿಂಗ್ ಅವರ ಬಗ್ಗೆ ಭಾಳ ಚೆನ್ನಾಗಿ ಅಭ್ಯಾಸ ಮಾಡಿ ಒಂದು ಸಾಂದರ್ಭಿಕ ಎಲ್ಲ ಒಂದು ಭಾಷಣ ಮಾಡಿದ್ರಿ, ಅರ್ಥಪೂರ್ಣವಾಗಿ ಮಾಡಿದ್ರಿ. ಅದಕ್ಕೆ ನಿಮ್ಗೆ ಈ ಸಂದರ್ಭ ಭಾಳ ಧನ್ಯವಾದ ಈ ವೇದಿಕೆಯನ್ನು ಸಲ್ಲಿಸ್ತೀನಿ. ಹಾಗೆ ಸರ್ ಕೂಡ ಪತ್ರಕರ್ತರು ಏನಿರ್ತಾರೆ, ಪತ್ರಿಕೆ ಹಕ್ಕು ಬಾಧ್ಯತೆಗಳ ಬಗ್ಗೆ ಸ್ವಲ್ಪ ಇದು ಒಂದು ಭಾಳ ಅರ್ಥಪೂರ್ಣವಾಗಿ ವಿವರಿಸಿದ್ರು. ಪತ್ರಕರ್ತೆ ಯಾವುದೇ 4ನೇ ಸ್ತಂಭ ಅಂತ ಅನ್ನೋಲ್ಲ, ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಅಷ್ಟೇ. ಅದರ ಪತ್ರಿಕಾ ರಂಗ ಅಂಬೋದು ಅದಕ್ಕೆ ಶಾಸನಬದ್ಧವಾಗಿ ಇಲ್ಲ, ಅದನ್ನು ವಾಕ್ ಸ್ವಾತಂತ್ರ್ಯ ಅಷ್ಟೇ. ಅದನ್ನೇ ಯೂಸ್ ಮಾಡ್ಕೊಂಡು ನಾವು ಜನ ಅಂದಂಗೆ ಹಿಂದೆ ನಾವು ದಾಸರು ಅವರೆಲ್ಲ ವಚನಗಳು ಅವರೆಲ್ಲ ಸಮಾಜದ ಡೊಂಕನ್ನು ತಿತ್ತಿದ್ರಲ್ಲ, ಅದೇ ರೀತಿ ಕೂಡ ಈ ಪತ್ರಕರ್ತರು ನಾವು ಡೊಂಕನ್ನು ತಿರ್ತಕ್ಕಂಥ ಕೆಲಸ ಮಾಡ್ತೀವಿ ಅಷ್ಟೇ. ಅದರಾಗ ವ್ಯತ್ಯಾಸ ಏನಿಲ್ಲ. ಈ ಕಾನೂನು ನಿಯಮ ಅದ, ಸರ್ಕಾರ ಒಂದು ಈ ನಿಯಮ ಪ್ರಕಾರ ಮಾಡ್ತೇವೆ. ಡೈಲಿ ಇದೆ, ವೀಕ್ಲಿ ಇದೆ, ಫೋರ್ಟ್ನೈಟ್ಲಿ, ಮಂತ್ಲಿ ಮತ್ತು ವಾರ್ಷಿಕನೂ ಬರ್ತಾ ಇರ್ತಾರೆ. ಆ ರೀತಿ ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ನಮಗೆಲ್ಲ ಕರೆಸಿ ಈ ಒಂದು ಒಳ್ಳೆಯ ನಮ್ಗೆ ಭಾಳ ಸಂತೋಷ ಆಗಿದೆ. ಯಾಕಂದರೆ ಈ ನಿಟ್ಟಿನಲ್ಲಿ ಎಲ್ಲ ನೀವು ಕೆಲಸ ಮಾಡ್ತಾ ಇದ್ದೀರಿ ಅಂದ್ರೆ ಭಾಳ ಅರ್ಥಪೂರ್ಣ ಇದೆ. ಇದು ಮುಂದೆ ಈ ರೀತಿ ಮಾಡ್ಕೊಂಡು ಹೋಗಬೇಕು. ನಾನು ಭಾಳ ನಿಮಗೆ ಬೆಂಬಲ ಇದೆ ಅಂಥೇಳಿ ತಿಳಿದು ಈ ಸಂದರ್ಭದಲ್ಲಿ ಯಾರು ಮಾತಾಡೋಕ್ಕೆ ನಿಮಗೆ ಅವಕಾಶ ಕೊಟ್ಟಿದ್ದು ಥ್ಯಾಂಕ್ ಯು. ಅಷ್ಟು ಮಾತ್ರವಲ್ಲದೆ ಹರ್ಮನ್ ಮೊಗ್ಲಿಂಗರ್ ಬಗ್ಗೆ ಹೇಳಬೇಕಾದ್ರೆ ಇವರು ಕರ್ನಾಟಕ ಥಿಯಾಲಜಿಕಲ್ ಕಾಲೇಜಿನ ಸಂಸ್ಥಾಪಕರು. ನಮ್ಮ ಪಾಸ್ಟರ್ಸ್ ಏನು ಈ ಸಂದರ್ಭದಲ್ಲಿ ಪ್ರಸ್ತುತವಾಗಿ KTC ಕರ್ನಾಟಕ ಥಿಯಾಲಜಿಕಲ್ ಕಾಲೇಜ್ಗೇನು ವೇದಶಾಸ್ತ್ರ ಅಧ್ಯಯನ ಮಾಡ್ಲಿಕ್ಕೆ ಹೋಗ್ತಾರಲ್ಲ, ಅದರದ್ದು ಮೊದಲನೇ ಪ್ರಿನ್ಸಿಪಾಲ್ ಮೊಗ್ಲಿಂಗರ್ ಆಗಿದ್ದರು. ಅದಕ್ಕೆ ಮೊದಲು ಏನು ಹೇಳ್ತಿದ್ರು ಅದಕ್ಕಂತಂದರೆ BEM ಅಂತ ಹೇಳ್ತಿದ್ರು, ಬಾಸಿಲ್ ಮಿಷನ್ ಎವೆಂಜಲಿಕಲ್ ಕಾಲೇಜ್ ಅಂತಂತ ಹೇಳಿ ಅದಕ್ಕೆ ನಾಮಕರಣ ಆಯಿತು. ಮೊದಲು ಮಾಡಿದರು. ತರುವಾಯ ಅದು ಏನಾಯಿತು ಅಂದರೆ KTC ಅಂತಂತ ಹೇಳಿ ನಾಮಕರಣ ಮಾಡಲಾಗಿದೆ ಪ್ರಿಯರೇ. ಅಷ್ಟು ಮಾತ್ರವಲ್ಲದೆ ಮೊಗ್ಲಿಂಗರ್ ಬಗ್ಗೆ ಹೇಳಬೇಕಾದ್ರೆ ಇವರು ಅತ್ಯಂತ
ಅಲ್ಪ ಅವಧಿಯಲ್ಲಿಯೇ ಕನ್ನಡ ಭಾಷೆಯನ್ನು ಅಧ್ಯಯನ ಮಾಡಿ ಅವರು ಕನ್ನಡ ಒಂದು ಈ ಸಂಪಾದಕತ್ವದಲ್ಲಿ ಅವರು ಪತ್ರಿಕೆಯನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಶ್ರೇಯಸ್ಸು ಗೌರವ ಅವರಿಗೆ ಸಲ್ಲಿಸ್ತದೆ. ಅಷ್ಟು ಮಾತ್ರವಲ್ಲದೆ ಅವರು 1836ರಲ್ಲಿ ಬಾಸಿಲ್ ಮಿಷನ್ ಮಿಷನರಿಯಾಗಿ ಅವರು ಮಂಗಳೂರಿಗೆ ಬರ್ತಾರೆ. ಮಂಗಳೂರಿನಲ್ಲಿ ಬಂದು ಅವರು ಕನ್ನಡ ಶಾಲೆಯನ್ನು ಪ್ರಾರಂಭಿಸಿರ್ತಕ್ಕಂಥ ಗೌರವ ಕೂಡ ಅವರಿಗೆ ಸಲ್ಲುತ್ತದೆ. ಅಷ್ಟು ಮಾತ್ರವಲ್ಲದೆ ಇಲ್ಲಿವರೆಗೆ ಹೇಳಿರ್ತಾರೆ ಏನಂತಂದರೆ, ರೆವರೆಂಡ್ ಡಾಕ್ಟರ್ ಫರ್ಡಿನಾಂಡೋ ಕಿಟಲ್ ಅವರು ಕನ್ನಡ ಭಾಷೆಯಲ್ಲಿ ನಿಘಂಟು ಬರಿಬೇಕಾದ್ರೆ ಅದು ಪ್ರೇರಣೆ ಪ್ರೋತ್ಸಾಹ ಯಾರ್ದಂತಂದರೆ ನಮ್ಮ ಮೊಂಗ್ಲಿಂಗ್ ಅವ್ರದ್ದೇ ಪ್ರೇರಣೆ ಪ್ರೋತ್ಸಾಹ ಅವ್ರು ನೀಡಿದರು ಎಂಬುದಾಗಿ ಅವರ ಒಂದು ಆತ್ಮ ಜೀವನ ಚರಿತ್ರೆಯಿಂದ ನಮಗೆ ಗೊತ್ತಾಗ್ತದೆ ಪ್ರಿಯರೇ. ಅಷ್ಟು ಮಾತ್ರವಲ್ಲದೆ ಮೊಗ್ಲಿಂಗ್ ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡುವಂಥ ಸವಕಾಶ ದೇವರು ನನಗೆ ಅನುಗ್ರಹ ಮಾಡಿದ್ದಾರೆ. ಮತ್ತು ಅಲ್ಲಿರ್ತಕ್ಕಂಥ ಲೈಬ್ರರಿ ಇವತ್ತು ಕರ್ನಾಟಕದಲ್ಲಿ ಭಾಳ ಕಡೆ ಅಡ್ಡಾಡೀನಿ, ಲೈಬ್ರರಿ ನೋಡೀನಿ. ಒಂದು ಧಾರವಾಡದಲ್ಲಿ ಇದೆ ಮತ್ತು ಅಲ್ಲಿ ಮಂಗಳೂರಲ್ಲಿ ಭಾಳ ದೊಡ್ಡ ಲೈಬ್ರರಿ ಇದೆ. ಇವರು ಮಾಡಿರ್ತಕ್ಕಂಥ ಸಮಾಚಾರ, ಮಂಗಳೂರು ಸಮಾಚಾರ, ಅವ್ರ ಕೈ ಬರಹ ಇವತ್ತಿಗೂ ಇದೆ. ಮಂಗಳೂರಿಗೆ ಯಾರಾದರೂ ಹೋದರೆ ಕರ್ನಾಟಕ ಥಿಯೋಲಾಜಿಕಲ್ ಕಾಲೇಜ್ ಲೈಬ್ರರಿಯಲ್ಲಿ ಆ ಪತ್ರಿಕೆ ಇದೆ, ನೋಡಿ ನೀವು ಬರ್ಬೋದು. ಮತ್ತು ಎರಡನೇದಾಗಿ ಶಿವಶರಣಪ್ಪ ವಾಲಿಯವರು ಹೇಳಿದ ಹಾಗೆ ಕಿಟಿಲ್ ಅವರು ಸ್ಥಾಪನೆ ಮಾಡಿರ್ತಕ್ಕಂಥ 4 ವ್ಯಾಲ್ಯೂಮ್, ಅದು ಸಣ್ಣ ಸಣ್ಣ ವ್ಯಾಲ್ಯೂಮ್ ಅಲ್ಲ, ಅದು ಇಷ್ಟಿಷ್ಟು ದೊಡ್ಡ ದೊಡ್ಡದಿದೆ. 4 ವ್ಯಾಲ್ಯೂಮ್ ಇದೆ ಕನ್ನಡ ಡಿಕ್ಸ್ನರಿ, ಅದು ಸಹ ಅಲ್ಲಿದೆ, ಅದನ್ನು ಸಹ ನೀವು ನೋಡೋದು. ಈ 2 ವಿಷಯಗಳು ನಾನು ಹೇಳಲು ಇಷ್ಟಪಡ್ತೀನಿ. ನಾನೇನು ಭಾಷಣ ಮಾಡೋದಿಲ್ಲ. ದಯಮಾಡಿ ನನಗೆ ಅಂಥ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ದೇವರಿಗೆ ವಂದಿಸ್ತಾ ಮತ್ತು ನಿಮ್ಮ ಮುಂದೆ ಆ ಸಾಕ್ಷಿ ಹೇಳೋದಕ್ಕೆ ಸಾಕ್ಷಾತ್ ಆಗಿದ್ದೇನೆ ಅಂತ ಹೇಳಿ ನಿಮ್ಮೆಲ್ಲರಿಗೂ ವಂದನೆ ತಿಳಿಸ್ತೇನೆ. ಧನ್ಯವಾದಗಳು. ಮುಂದಿನ ಸಮಯದಲ್ಲಿ ಕರ್ತನೆ ಅನೇಕ ವಿಷಯಗಳನ್ನು ನಾವು ತಿಳಿದುಕೊಂಡು ಅನೇಕ ವಿಷಯದಲ್ಲಿ ನಾವು ಪ್ರೋತ್ಸಾಹ ಹೊಂದಿ ಕರ್ತನೆ ನಾವು ಪ್ರೇರಿತರಾಗಿ ಕರ್ತನೆ ನಾವು ಈ ಒಂದು ಕನ್ನಡ ನಮ್ಮ ಮಾತೃಭಾಷೆಯನ್ನು ನಾವು ಕಾಪಾಡುವಂತೆ ನಮ್ಮ ಕೃಪೆ ದಯಪಾಲಿಸಬೇಕಂತ ನಾವು ಪ್ರಾರ್ಥನೆ ಮಾಡುತ್ತೇವೆ. ವೇದಿಕೆ ಮೇಲೆ ಇರುವಂಥ ಎಲ್ಲ ಅತಿಥಿಗಳನ್ನು ಸ್ವಾಮಿ ನೀನು ಅವರನ್ನು ಸಹ ಆಶೀರ್ವಾದ ಮಾಡು. ಬಹಳ ಉತ್ತಮ ರೀತಿಯಿಂದ ಕರ್ತನೆ ಅವರು ಒಂದೊಂದು ಮಾತುಗಳನ್ನು ಸ್ವಾಮಿ ಅವರು ಬಹಳ ಬಿಚ್ಚಿಯಾಗಿ ಅವರು ಹೇಳಿದ್ದಾರೆ. ಮತ್ತು ಕರ್ತನೆ ಯಾವ ರೀತಿಯಾಗಿ ಅನೇಕ ಮಿಷನರಿಗಳವ್ರದ್ದು ಅವ್ರದ್ದು ತ್ಯಾಗವ ಜೀವಿತವನ್ನು ಕನ್ನಡಕ್ಕೋಸ್ಕರ ಅವರು ತ್ಯಾಗ ಮಾಡಿದ್ದಾರೆ ಅಂತ ಹೇಳಿ ಅವರು ಬಹಳ ಉತ್ತಮ ರೀತಿಯಿಂದ ನಮಗೆ ಅವರು ತಿಳಿಸಿದ್ದಾರೆ. ಅವರನ್ನು ಸಹ ನೀನು ನಿನ್ನ ಪರಲೋಕದ ಪರಮ ಆಶೀರ್ವಾದಗಳಿಂದ ಅವ್ರನ್ನ ಆಶೀರ್ವಾದ ಮಾಡು.